ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ. ಕರ್ನಾಟಕದಲ್ಲಿ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ವಿರೋಧಿಸಿ ಕವಿ ಪ್ರಣಿನಿ ಅಧಿಕಾರಿಗಳ ಮತ್ತು ನೌಕರರ ವತಿಯಿಂದ ಶುಕ್ರವಾರ ವಿದ್ಯುತ್ ಪಟ್ಟಣದ ಬೆಸ್ಕಾಂ ನೌಕರರ ಕಚೇರಿಯ ಮುಂದೆ ದ್ವಾರಸಭೆ ಹಾಗೂ ಸಾಂಕೇತಿಕ ಪ್ರತಿಭಟನೆ ನಡೆಯಿತು. ಪಟ್ಟಣದ ಬೆಸ್ಕಾಂ ನೌಕರರ ಕಚೇರಿಯ ಮುಂದೆ ವಿವಿಧ ಕನ್ನಡಪರ ಸಂಘಟನೆಗಳು, ರೈತಪರ ಸಂಘಟನೆಗಳು, ವಿವಿಧ ಪಕ್ಷದ ನಾಯಕರುಗಳು ಬೆಸ್ಕಾಂ ನೌಕರರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕಾರ್ಯಪಾಲಕ ಅಭಿಯಂತರ ಸೋಮಶೇಖರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಖಾಸಗಿ ಕಂಪನಿಗಳಿಗೆ ವಿದ್ಯುತ್ ವಿತರಣೆಯ ಹಕ್ಕು ನೀಡುವ ಮನವಿಯನ್ನ ಕೆಇಆರ್ಸಿ ತಿರಸ್ಕರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ದ್ವಾರಸಭೆಯಲ್ಲಿ ಜೂನ್ 30ರೊಳಗೆ ಪ್ರತಿಯೊಬ್ಬ ನೌಕರರು ಕೆಇಆರ್ಸಿಗೆ ತಮ್ಮ ಅಪೇಕ್ಷಣೆ ನೀಡಬೇಕು ಎಂದು ತೀರ್ಮಾನಿಸಲಾಯಿತು. ತದನಂತರ ಸಿಪಿಐಎಂ ಪಕ್ಷದ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಇಂಧನ ಮತ್ತು ಗ್ಯಾಸ್ ಬೆಲೆಯನ್ನು ಹೆಚ್ಚಿಸುವ ಮೂಲಕ ರೈತರ ಮತ್ತು ಜನಸಾಮಾನ್ಯರ ಜೊತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಚೆಲ್ಲಾಟವಾಡುತ್ತಿದೆ. ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಅಗತ್ಯವಿರುವ ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣ ಮಾಡುತ್ತಿರುವುದು ವಿಷಾದನೀಯ. ಇದರಿಂದ ರೈತರ ಮತ್ತು ಅನೇಕ ಕಾರ್ಮಿಕರ ಬದುಕು ಅತಂತ್ರವಾಗುತ್ತಿದೆ ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನು ಖಾಸಗೀಕರಣಗೊಳಿಸಬಾರದು ಎಂದು ಸಹ ಮನವಿ ಮಾಡಿದ್ದಾರೆ. ಕವಿ ಪ್ರಣಿನಿ ರಾಜ್ಯ ಅಧೀನ ಕಾರ್ಯದರ್ಶಿ ಸುಕುಮಾರ್ ಮಾತನಾಡಿ, ಕೆಪಿಟಿಸಿಎಲ್ ನೌಕರರ ಸಂಘ ಹಾಗೂ ಒಕ್ಕೂಟದ ಅಧ್ಯಕ್ಷ ಕೆ ಬಲರಾಮ್ ಅವರ ಮಾರ್ಗದರ್ಶನದಲ್ಲಿ ರಾಜ್ಯದಾದ್ಯಂತ ವಿದ್ಯುತ್ ಸರಬರಾಜು ಕಂಪನಿಗಳ ಖಾಸಗೀಕರಣ ಉದ್ದೇಶ ಹೊಂದಿರುವ ಕಾಯ್ದೆ ಇಂದಿನ ಇಲಾಖೆ ಪಾಲಿಗೆ ಮರಣ ಶಾಸನವಾಗಿದೆ. ಉದ್ದೇಶಿತ ತಿದ್ದುಪಡಿ ಕಾಯ್ದೆ ವಿರುದ್ಧ ದೇಶದಾದ್ಯಂತ ಹೋರಾಟ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾ ಸತ್ಯನಾರಾಯಣ ರೆಡ್ಡಿ, ಸಿಪಿಐಎಂ ಪಕ್ಷದ ಮುಖಂಡರಾದ ವಾಲ್ಮೀಕಿ ಅಶ್ವತ್ಥಪ್ಪ, ಕೃಷ್ಣಪ್ಪ, ರೈತ ಸಂಘದ ಮುಖಂಡರಾದ ಪಿ ಮಂಜುನಾಥ್ ರೆಡ್ಡಿ, ಶ್ರೀರಾಮ್ ನಾಯಕ್, ಲಕ್ಷ್ಮೀನಾರಾಯಣ ರೆಡ್ಡಿ, ಅಶ್ವತ್ಥ ರೆಡ್ಡಿ, ಗೋವಿಂದ ರೆಡ್ಡಿ, ಜೆಜೆಹಳ್ಳಿ ನಾರಾಯಣಸ್ವಾಮಿ, ವೆಂಕಟರಾಮರೆಡ್ಡಿ, ಕರವೇ ಸಂಘದ ಮುಖಂಡರಾದ ಬಿಟಿ ಶ್ರೀನಿವಾಸ್, ಚೇಳೂರು ವೆಂಕಟರಮಣಪ್ಪ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರಾದ ಎ ರಮೇಶ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ನಮಸ್ತೆ ಸರ್, ನನ್ನ ಹೆಸರು ಸುಕುಮಾರ್ ಅಂತ ಹೇಳ್ಬಿಟ್ಟು ಕೆಪಿಟಿಸಿಎಲ್ ಎಂಪ್ಲಾಯೀಸ್ ಯೂನಿಯನ್ ರಾಜ್ಯ ಅಧಿಕ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ರಾಜ್ಯದ ಒಕ್ಕೂಟದ ವತಿಯಿಂದ ಏನು ನಮ್ಮ ಅಧ್ಯಕ್ಷರಾದಂಥ ಬಲರಾಮ್ ಅವರ ಕರೆಯ ಮೇರೆಗೆ ಟಾಟಾ ಕಂಪನಿಯವರು ಸಾರ್ವಜನಿಕರಿಗೆ ವಿದ್ಯುತ್ ಸರಬರಾಜು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನು ಅರ್ಜಿ ಸಲ್ಲಿಸಿದರೆ ಆ ಒಂದು ಅರ್ಜಿಯ ವಿರುದ್ಧ ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಬೇಕು, ಜನರಲ್ಲಿ ಅರಿವು ಮೂಡಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಒಂದು ದ್ವಾರಸಭೆಯನ್ನು ಮುಂದಿನ ಹೋರಾಟಗಳನ್ನು ರೂಪುರೇಷಿಸೋದಕ್ಕೆ ಇವತ್ತು ಒಂದು ದ್ವಾರಸಭೆಯನ್ನು ಕರೆದಿದ್ವಿ. ಈ ಒಂದು ದ್ವಾರಸಭೆಗೆ ನಾವು ನಮ್ಮ ಒಂದು ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕುಗಳಲ್ಲಿರ್ತಕ್ಕಂತಹ ಎಲ್ಲ ರೈತ ಸಂಘದವರು, ಕೂಲಿ ಕಾರ್ಮಿಕ ಸಂಘದವರು ಮತ್ತು ಕನ್ನಡಪರ ಸಂಘಟನೆಗಳು ಮತ್ತು ಸರ್ಕಾರಿ ನೌಕರರ ಸಂಘದವರು ಮತ್ತು ಪತ್ರಿಕಾ ಮಾಧ್ಯಮದ ಸಂಘದವರು, ಡಿಜಿಟಲ್ ಮೀಡಿಯಾ ಸಂಘದವ್ರನ್ನೂ ಎಲ್ಲರೂ ಸಹ ಆಹ್ವಾನ ಮಾಡಿದ್ವಿ. ಎಲ್ಲ ಪಕ್ಷದವ್ರನ್ನೂ ಸಹ ಆಹ್ವಾನ ಮಾಡಿದ್ವಿ. ಏನಪ್ಪ ಇದರ ಉದ್ದೇಶ ಅಂತಂದರೆ, ಯಾವುದೇ ಕಾರಣಕ್ಕೂ ಟಾಟಾ ಕಂಪನಿಯವರಿಗೆ ಈ ವಿತರಣಾ ಲೈಸೆನ್ಸನ್ನು ನೀಡಬಾರದು. ನೀಡದೇ ಇರೋದಕ್ಕೆ ಅಬ್ಜೆಕ್ಷನ್ಸನ್ನು ಹಾಕೋದಕ್ಕೆ ಕೆಇಆರ್ಸಿ ಅವರು ನಮಗೆ ಈ ತಿಂಗಳು 30ರವರೆಗೂ ಸಹ ಸಮಯ ಕೊಟ್ಟಿದ್ದಾರೆ. ಆ ಅಬ್ಜೆಕ್ಷನ್ಸನ್ನು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಸಂಘ ಸಂಸ್ಥೆಗಳ ಮೂಲಕ ಅಬ್ಜೆಕ್ಷನ್ಸನ್ನು ನಮ್ಮ ಇಡೀ ಬಾಗೇಪಲ್ಲಿ, ಚೇಳೂರು ತಾಲೂಕುಗಳ ವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಬ್ಜೆಕ್ಷನ್ಸನ್ನು ಫೈಲ್ ಮಾಡಬೇಕು. ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಹಕಾರವನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಸಭೆ ಸೇರಿ ಎಲ್ಲ ಸಂಘ ಸಂಸ್ಥೆಗಳು ಸಭೆ ಸೇರಿ ಒಂದು ನಿರ್ಧಾರ ಅವರೂ ಸಹ ಎಲ್ಲ ಸಂಘ ಸಂಸ್ಥೆಗಳವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಪ್ರತಿ ಮನೆಗೂ ಹೋಗಿ ಅಬ್ಜೆಕ್ಷನ್ಸನ್ನು ಕೆಇಆರ್ಸಿ ಅವರಿಗೆ ಕೊಡೋದಕ್ಕೆ ನಾವು ಎಲ್ಲ ಸಂಘ ಸಂಸ್ಥೆಗಳನ್ನು ಒಟ್ಟಿಗೆ ಹೋಗಿ ಫೈಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಭೆಯಲ್ಲಿ ನಾವು ನಿರ್ಧಾರ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಖಾಸಗಿ ಟಾಟಾ ಕಂಪನಿಯವರ ಒಂದು ಅರ್ಜಿಯನ್ನು ತಿರಸ್ಕಾರ ಮಾಡಲಿಲ್ಲ ಅಂತಂದರೆ ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡು ಉಗ್ರ ಹೋರಾಟಕ್ಕೂ ಸಹ ನಾವು ಸಿದ್ಧ ಆಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಭೆಯಲ್ಲಿ ಈಗಾಗಲೇ ನಾವು ವ್ಯಕ್ತಪಡಿಸಿದ್ದೀವಿ ಅಂತೇಳ್ಬಿಟ್ಟು ಹೇಳ್ತಾ, ತಾವೆಲ್ಲನೂ ಸಹ ಪತ್ರಿಕಾ ಮಾಧ್ಯಮದವರು ಇಷ್ಟೊತ್ತು ಸುಮಾರು ಸುದೀರ್ಘವಾಗಿ 1.5 ಗಂಟೆಗಳಿಗೂ ಹೆಚ್ಚಿನ ಕಾಲ ಇಲ್ಲಿ ಇದ್ದು ಎಲ್ಲ ಸಂಘ ಸಂಸ್ಥೆಗಳ ಅಭಿಪ್ರಾಯಗಳನ್ನು ತಾವು ನೋಡಿದ್ದೀರಿ. ತಾವೂ ಸಹ ಇದರ ಪರ ಇದ್ದೀರಿ ಅಂತ ಹೇಳ್ಬಿಟ್ಟು ಈಗಾಗಲೇ ನಾನು ಭಾವಿಸಿದ್ದೀನಿ ಅಂತೇಳ್ಬಿಟ್ಟು ಹೇಳ್ತಾ, ತಮಗೂ ಏನು ಇವತ್ತು ತಾವು ಬಂದಿದ್ದೀರಿ, ತಮಗೆ ಈ ಒಂದು ಸಭೆಯಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿ. ನಮ್ಮ ವಿದ್ಯುತ್ ಕಂಪನಿಯನ್ನು ಟಾಟಾ ಕಂಪನಿಯವರಿಗೆ ಗುತ್ತಿಗೆ ಕೊಡ್ತಾ ಇರುವುದು ಭಾರಿ ತಪ್ಪಾಗತಕ್ಕಂಥ ಕೆಲಸವಾಗಿದೆ. ಇದನ್ನು ಕೇಂದ್ರ ಸರ್ಕಾರವಾಗಿರ್ಬೋದು, ರಾಜ್ಯ ಸರ್ಕಾರವಾಗಿರ್ಬೋದು,
ಇದನ್ನು ಕೂಡಲೇ ರದ್ದು ಮಾಡಬೇಕು. ರದ್ದು ಮಾಡದೇ ಇರುವ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆಯಾದ ಅಧ್ಯಕ್ಷರು, ಸಂಘ ಸಂಸ್ಥೆಗಳು, ದಲಿತ ಸಂಘಟನೆಗಳು, ರೈತರ ಸಂಘಟನೆಗಳು, ಎಲ್ಲ ಕೂಲಿ ಕಾರ್ಮಿಕ ಸಂಘಟನೆಗಳು ಬಂದು ಆಯಾ ಜಿಲ್ಲೆ, ಆಯಾ ತಾಲೂಕು, ಹೋಬಳಿ ಮಟ್ಟದಲ್ಲಿ ನಿರಂತರ ಹೋರಾಟವನ್ನು ಮಾಡಿ ಈ ಒಂದು ಆದೇಶವನ್ನು ಹಿಂಪಡೆಯುವ ತನಕ ನಾವು ಧಿಕ್ಕಾರಗಳನ್ನು ಕೂಗ್ತಾ ಈ ಸ್ಟ್ರೈಕ್ ಅನ್ನು ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ನಾನು 2 ಮಾತುಗಳು ಮಾತಾಡ. ಈ ಡಿಸ್ಟ್ರಿಬ್ಯೂಟರ್ಶಿಪ್ ಪ್ರೈವೇಟ್ ಅವ್ರಿಗೆ ಕೊಡುವಂಥ ಪ್ಲ್ಯಾನ್ ಮಾಡಿದ್ದಾರೆ. ನನ್ನ ಅನುಭವ ಹೇಳ್ತೀನಿ, ಇದು ಹೆಂಗಿರ್ಬೋದು ಅಂತಂದರೆ, ಈಗ ಪ್ರಿಪೇಯ್ಡ್ ಇದು ಕಟ್ತೀವಲ್ಲ, ದುಡ್ಡು ಕಟ್ಟಿದ್ರೆ ಅಷ್ಟೇ ನಮಗೆ ಕರೆಂಟ್ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಇದು ಭಾಳ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಸಿಟಿದು. ನಮಗೆ ಭಾಳ ಅನುಭವ ಆಗುತ್ತೆ. ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ಅಲ್ಲಿ ಡಯಾಲಿಸಿಸ್ ಮೇಲೆ ಪೇಷಂಟ್ ಡಮಾರ್ ಭಾಳಷ್ಟು ಸಲ ಅನುಭವಿಸಿದ್ದೀವಿ. ಎಷ್ಟು ಪ್ರಾಣಕ್ಕೆ ತೊಂದರೆ ಕೊಡುತ್ತೆ ಅಂದರೆ ಕರೆಂಟ್ ಸ್ವಲ್ಪ ಡ್ಯಾಮೇಜ್, ಸ್ವಲ್ಪ ಪ್ರಾಬ್ಲಮ್ ಆದರೆ ಸಾಕು, ಪ್ರಾಣದ ಜೊತೆ ಚೆಲಾಟ ಆಗುತ್ತೆ. ನಮ್ಮ ಇಲಾಖೆಗೆ ಇವರು ಭಾಳ ಬೇಕಾದವರು. ಹೀಗಾಗಿ ನಮ್ಮ ಸರ್ಕಾರಿ ನೌಕರರ ಸಂಘದಿಂದ ಸಂಪೂರ್ಣ ಬೆಂಬಲ ಕೊಡ್ತೀವಿ ಸರ್. ವಿ ವಿಲ್ ಬಿ ವಿತ್ ಯು, ವಿ ವಿಲ್ ಸಪೋರ್ಟ್ ಯು. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು.